ನನ್ನ ಎಲ್ಲ ಸೋದರಿಯರಿಗೆ ಪ್ರೀತಿಯ ನಮಸ್ಕಾರ. ಸಿನಿಮಾ ಮತ್ತೆ ಪತ್ರಿಕೆ ತಗೊಂಡ್ಬಂದಿದ್ದೀರಿ, ಒಳ್ಳೇದಾಗ್ಲಿ, ಚೆನ್ನಾಗಿ ನಡೀಲಿ ಅಂತ ಹಾರೈಸ್ತೀನಿ. ನಾವೆಲ್ಲಿ ಕೈ ಜೋಡಿಸ್ಬೋದೋ ಅಲ್ಲಿ ಕೈ ಜೋಡಿಸ್ತೀನಿ. ಇಲ್ಲಿ ಬಂದಾಗ ಮೊದಲಿಗೆ ಒಂದು ಹಾಡು ಹೇಳಿದ್ರು, ಅದೇ ನನ್ನ ತಲೆನಲ್ಲಿ ಕೊರೀತಾ ಇದೆ. ನಾನು ಹೆರ್ತೀನಿ, ಕಷ್ಟಪಟ್ಟು ಸಾಕ್ತೀನಿ, ಎಲ್ಲ ಅವಮಾನನೂ ಉಂಡು ನನ್ನ ಮಗು ಚೆನ್ನಾಗಿರ್ಲಿ ಅಂತ ಸಾಕ್ತೀನಿ. ಹಿಂಗ್ ಸಾಕಿರೋ ಮಗನೋ ಮಗಳು ನೀನ್ ಯಾಕೆ ನನ್ನನ್ನು ಹೆತ್ತೆ ಅಂತ ಕೇಳೋದು ಯಾವ ತಾಯಿಗೂ ಬರಬಾರ್ದು. ಮತ್ತೆ ಈ ದೇಶದ ಸಂವಿಧಾನ ಹೇಳೋದು, ಈ ದೇಶದ ಪ್ರಜೆ ಬಡವಾಗಿರ್ಲಿ, ಸಾವುಕಾರಾಗಿರ್ಲಿ, ಗಂಡಾಗಿರ್ಲಿ, ಹೆಣ್ಣಾಗಿರ್ಲಿ, ಒಂದು ವ್ಯಕ್ತಿ ಒಂದು ಪ್ರಜೆ. ಅಪ್ಪಂದ್ರೆ ಇಲ್ಲ ಅನ್ನೋದನ್ನ ಹೆಂಗೆ ಸಮಾಜ ನಡೆಸ್ಕೊಳ್ಳುತ್ತೆ ಅಂತ ಅನ್ನೋದು ಅದ್ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿನ್ ಕಣ್ಣೆದುರುಗಡೆ ನಿನ್ ಕಷ್ಟ ಸುಖಕ್ಕೆ ಜೊತೆಯಲ್ಲಿ ನಿಂತ್ಕೊಂಡು ಈ ಅವಮಾನ ಬೇರೆ ತಾಯಂದ್ರ ತರ ಅಲ್ಲ. ಇವ್ರಿಗೆ ಯಾರಿಗೂ ಗರ್ತಿಯರಿಗೆ ಕೊಡುವಂತ ಗೌರವವನ್ನ ಕೊಡಲ್ಲ. ಆದ್ರೆ ಅಷ್ಟನ್ನ ನೋವನ್ನ ನುಂಗಿ ಚಾಲೆಂಜಿಂಗ್ ಆಗಿ ತಕೊಂಡು ಮಗುವನ್ನ ಸಾಕ್ತಾರಲ್ಲ, ಆ ತಾಯಿ ಯಾರಿಗೂ ಕಡಿಮೆ ಅಲ್ಲ. ಆ ತಾಯಿಯನ್ನ ಫಸ್ಟ್ ಗೌರವಿಸ್ಬೇಕು. ಆ ತಾಯಿ ನಿನ್ ಕಣ್ಣೆದುರುಗಡೆ ಇರ್ಬೇಕಾದ್ರೆ ಈ ಅಪ್ಪ ಅಂತ ಹುಟ್ಟಿಸಿರೋನು ಹೇಳಕ್ಕಾಗದೆ ಇರುವಂತ ಅಪ್ಪನಿಗೆ ರೋಗಿಸ್ಬೇಕಾಗಿಲ್ಲ ಈ ಮಕ್ಕಳು ಅಂತ ಅನ್ನೋದನ್ನ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಯಾಕೆಂತಂದ್ರೆ ಹೊಟ್ಟೆ ಒಳಗಿಟ್ಟು ಸಾಕಿರ್ತೀನಿ, ಹೊರಗೆ ಬಂದ ಮೇಲೆ ಇನ್ನಿಲ್ಲದ ಅವಮಾನ ನುಂಗಿ ಸಾಕ್ತೀನಿ. ಅದು ಈ ಮಕ್ಕಳ ನಿಲುವಾಗ್ಬೇಕು ಅನ್ನೋದನ್ನ ನಾನು ಬಯಸ್ತೀನಿ. ಯಾಕಂದ್ರೆ ನನಗೆ ರೈಟನ್ನ ಕೊಡೋದು, ವೋಟಿಂಗ್ ರೈಟನ್ನಾಗ್ಲಿ ಇನ್ನು ಯಾವುದೇ ರೈಟನ್ನ ಕೊಡೋದಾಗ್ಲಿ, ನಾನು ಈ ದೇಶದ ಪ್ರಜೆ ಅಂತ, ಈ ದೇವದಾಸಿ ಹೆಣ್ಣು ಮಕ್ಕಳು ಈ ದೇಶದ ಪ್ರಜೆ ಆಗಿರೋದ್ರಿಂದ ಅವರಿಗೆ ಸಲ್ಬೇಕಾಗಿರೋದನ್ನ ನಾವು ಕೇಳಬೇಕು. ನಾನ್ ದೇವದಾಸಿ ಅದೀನಿ, ನನ್ನನ್ನು ಹಿಂಗ್ ಅನ್ಯಾಯಕ್ಕೆ ಒಳಗಡೆ ಮಾಡಿದ್ದಾರೆ, ಅದಕ್ಕೋಸ್ಕರ ಭಿಕ್ಷೆ ಕೊಡಿ ಅಂತ ಅಲ್ಲ ಕೇಳ್ಬೇಕಾಗಿರೋದು. ನಾನು ಈ ದೇಶದ ಬಾಬಾ ಸಾಹೇಬರು ಕೊಟ್ಟಿರುವಂತ ಸಂವಿಧಾನದ ಎಲ್ಲ ಹಕ್ಕಿಗೂ ನಾನು ಬಾಧ್ಯಸ್ಥಳು, ನನಗೆ ಕೊಡಿ ಅಂತ ಕೇಳೋದು. ಅಲ್ಲಿಂದ ಸ್ವಾಭಿಮಾನ ಶುರುವಾಗಬೇಕು ಅಂತ ನಾನು ಬಯಸ್ತೀನಿ. ಎರಡನೇದು, ನಾನು 2016ರಲ್ಲಿ ನಮ್ಮ ರಾಜ್ಯ ಸರ್ಕಾರ ಲೈಂಗಿಕ ಕಾರ್ಯಕರ್ತೆಯರ ಅಧ್ಯಯನಕ್ಕೆ ಅಂತ ಮಾಡಿದ ಸಮಿತಿಯ ಭಾಗವಾಗಿ ಕರ್ನಾಟಕದ 30 ಜಿಲ್ಲೆಯನ್ನ ನಾನು ಸುತ್ತಾಡಿದ್ದೀನಿ. ಮುತ್ತು ಕಟ್ಟೋದು ಈಗ್ಲೂ ಮುಂದುವರೆದಿದೆ. ಒಂದ್ ಕಡೆನಲ್ಲಿ ಕದ್ದು ಮುಚ್ಚಿ ಹೋಳಿಗೆ ಬುಟ್ಟಿನಲ್ಲಿ ಮುತ್ತಿಟ್ಕೊಂಡು ಕದ್ದೋಗಿ ಅರ್ಧರಾತ್ರಿನಲ್ಲಿ ಕಟ್ಟಿಸ್ಕೊಂಡು ಬರೋದಿದೆ. ಏನೇನು ಕಟ್ತಾರೆ, ತಲೆನಲ್ಲಿ ಜಡೆ ಬಂದ್ರೆ ಕಟ್ತಾರೆ, ಮನೆಯಲ್ಲಿ ಯಾರೋ ಹುಷಾರಿಲ್ಲ ಹರಿಸ್ಕೊಂತಾರೆ, ಇನ್ಯಾರಿಗೋ ಕೈಯೋ ಕಾಲೋ ಹೋಯ್ತು ಹರಿಸ್ಕೋತಾರೆ. ಆಕಿ ಸಲುವಾಗಿ ಅಲ್ವೇ ಅಲ್ಲ, ಯಾರು ತೀರ್ಕೊಂಡ್ರು ಅರ್ಕೆ ತೀರ್ಸಕ್ಕೆ, ಯಾರು ಕಾಯಿಲೆ ಬಿದ್ರು ಅರ್ಕೆ ತೀರ್ಸೋದಿಕ್ಕೆ. ಅಂದ್ರೆ ಇಡೀ ವ್ಯವಸ್ಥೆ ಈ ಮುತ್ತು ಕಟ್ಟಿಸೋದಕ್ಕೆ ಇಂಡೈರೆಕ್ಟ್ ಆಗಿ ಅವ್ರ ಪರವಾಗಿ ನಿಂತಿದೆ. ಅವ್ರು ಯಾಕೆ ಬೆಳಕಿಗೆ ಬರೋದಿಲ್ಲ, ತಿರ್ಗಿ ಯಾಕೆ ಇವರೇ ಒದಿಸ್ಕೊಂಡವ್ರೇನೇನೆ ನಮಗೆ ಹಕ್ಕು ಬೇಕು ಅಂತ. ಹೌದು, ಒದೆ ತಿಂದಿರೋರೇನೇನೆ ನಾವು ಕೇಳ್ಬೇಕು, ನಿಜ. ಆದ್ರೆ ಇವ್ರನ್ನೆಲ್ಲ ಯಾಕೆ ಬಿಡ್ತೀರಿ? ಮುತ್ತು ಕಟ್ಟೋನಿಂದ ಹಿಡಿದು ಯಾರು ಇವ್ರನ್ನ ಬಳಸ್ಕೊಂಡು ಮಕ್ಕಳನ್ನ ಹುಟ್ಟಿಸ್ತಾನೋ, ಮತ್ತೆ ಇದಕ್ಕೆ ನಮ್ ಎಲ್ಲರಿಗೂ ಒಂದು ಹಕ್ಕನ್ನ ಕೊಡ್ಬೇಕಾಗಿರೋಂತ ಸರ್ಕಾರ ಇವ್ರನ್ನ ಬಾಧ್ಯಸ್ಥರನ್ನ ಮಾಡಿ. ಮತ್ತೆ ಮುತ್ತು ಕಟ್ಟಿಸೋ ಅಂತದ್ದು ಯಾವ ತರ ರಿಚುವಲ್ ಆಗಿದೆ ಅಂತಂದ್ರೆ, ಮುತ್ತು ಕಟ್ಟೋ ರಿಚುವಲ್ಗೆ ಮುಂಬೈಯಿಂದ, ಪುಣೆಯಿಂದ ಬ್ರಾತಲ್ ಸೆಂಟರ್ನವರು ಸ್ಪಾನ್ಸರ್ ಮಾಡ್ತಾರೆ. ಇದಕ್ಕೆ ಬಂದ್ಬಿಟ್ಟು ಇದು ನನಗೆ ಗೊತ್ತಿರೋ ಅಂತ ಸತ್ಯ. ಮುತ್ತು ಕಟ್ತೀನಿ ಅಂತಂದ್ರೆ ನೆಕ್ಸ್ಟ್ ರೆಡ್ ಲೈಟ್ ಏರಿಯಾ ಪುಣೆಗೋ ಬಾಂಬೆಗೋ ಹೋಗೋದಿಕ್ಕೆ ನೇರ ಸಂಪರ್ಕ ಇದೆ. ಮುತ್ತು ಕಟ್ಟೋದು ಪರ್ಮಿಟ್ ತರ. ಈ ಪರ್ಮಿಟ್ ಆಗೋ ಅಂತವ್ರು ಯಾರು ಈ ವೇಶ್ಯರ ಸೇವೆಯನ್ನ ತಗೋತಾರೋ ಅವ್ರು ಯಾಕೆ ಮುಂಚೂಣಿಗೆ ಬರೋದಿಲ್ಲ? ಅವ್ರು ಯಾಕೆ ಮರಳಲ್ಲೇನೆ ಉಳಿತಾರೆ? ಅವ್ರು ಯಾಕೆ ದೇ ಆರ್ ಕಾರ್ಡ್ ಫ್ರೀ? ಯಾಕೆ ಅವ್ರಿಗೆ ಇಂಪ್ಯೂನಿಟಿ ಅನ್ವಯಿಸುತ್ತೆ, ಇವರಿಗೆ ಅನ್ವಯಿಸೋದಿಲ್ಲ? ಇದನ್ನು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇದನ್ನೊಂದು ಸೇವೆಯ ಫಲವನ್ನ ಯಾರ್ಯಾರು ಉಣ್ಣುತ್ತಾ ಇದ್ದಾರೋ ಅವ್ರು ಎಲ್ಲರನ್ನೂ ಮರೆಯಿಂದ ಮುಂದಕ್ಕೆ ತಗೊಂಡ್ಬಂದು ನಿಲ್ಲಿಸ್ಬೇಕಾಗುತ್ತೆ. ಅಟ್ಲೀಸ್ಟ್ ಅವರಿಗೆ ಅಷ್ಟು ಮಾರಲ್ ರೈಟ್ ಇರಬೇಕು. ಈ ಹೆಣ್ಣು ಮಕ್ಕಳಿಗೆ ನಾನು ಬಂದು ನಿಂತ್ಕೋತೀನಿ, ಯಾಕೆ ಅಂತಂದ್ರೆ ಇವ್ರ ಸೇವೆನ ನಾನು ಉಂಡಿದ್ದೀನಿ ಅಂತ ಅನ್ನೋದು ಬರಬೇಕಾಗುತ್ತೆ ಅಂತ. ಅದು ಎರಡನೇದು. ಮತ್ತೆ ಇವರು ನಾವು ಮುತ್ತು ಕಟ್ಟೋದಕ್ಕೆ ನಾವು ಎಲ್ಲರೂ ಕಾರಣ ಅಂತಂದ್ರೆ ಅದಕ್ಕೆ ಪರಿಹಾರವಾಗಿ
ನಾನು ನೋಡ್ಬೇಕಾ? ಮದುವೆ ವ್ಯವಸ್ಥೆ ಇವತ್ತು ಮಾರ್ಕೆಟ್ ಎಕಾನಮಿಯ ಅವಿಭಾಜ್ಯ ಅಂಗ ಆಗಿದೆ. ನಮ್ಮ ಸ್ಟೇಟಸ್ ಕೋನ ಪ್ರದರ್ಶಿಸ್ಕೊಳ್ಳೋದಕ್ಕೆ, ನಮ್ಮ ಆಸ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ, ನಮ್ಮ ಪ್ರತಿಷ್ಠೆಗೋಸ್ಕರ ಮದುವೆಗಳನ್ನ ಮಾಡ್ಕೊಳ್ತಿದ್ದಾರೆ. ಇವತ್ತಿಗೂ ನೋಡಿ, ಕರೋನಾ ಬಂದಂತ ಸಂದರ್ಭದಲ್ಲಿ ಯಾವಾಗ ಲಾಕ್ಡೌನ್ ಆಗಿತ್ತೋ ಅತಿ ಹೆಚ್ಚು ಕೌಟುಂಬಿಕ ದೌರ್ಜನ್ಯ ನಡೆದಿರೋದು ಆ ಹೊತ್ತಲ್ಲಿ. ಈ ಮದುವೆ ಅನ್ನೋದನ್ನ ಫಸ್ಟ್ ಡೆಮೋಕ್ರಟೈಸ್ ಮಾಡಿ, ಈ ಮದುವೆ ಅನ್ನೋ ವ್ಯವಸ್ಥೆಯನ್ನ ಸರಿಪಡಿಸಿ ಸಂವಿಧಾನವನ್ನ ಅಲ್ಲಿಗೆ ತಂದ್ರಿ. ಮದುವೆ ಒಳಗಡೆ ಹೆಣ್ಣು ಮಗಳು ಅನುಭವಿಸ್ತಾ ಇರುವಂತ ಹಿಂಸೆ ಏನು ಅನ್ನೋದನ್ನ ನೀವು ಕ್ರೈಮ್ ಬ್ಯೂರೋನಲ್ಲಿ ತಕೊಂಡು ಹೋಗ್ರಿ. ಈ ನಮ್ಮ ಶರ್ಮಾ ಸಮಿತಿ ಇದರಲ್ಲಿ ಮ್ಯಾರಿಟಲ್ ರೇಪ್ ಅನ್ನು ಅಪರಾಧ ಅಂತ ಪರಿಗಣಿಸೋದು ಒಂದು ಆಪ್ಷನ್ ಇತ್ತು, ಸರ್ಕಾರ ಅದನ್ನ ಒಪ್ಕೊಳ್ಳಿಲ್ಲ. ಇದೇ ಮದುವೆ ವ್ಯವಸ್ಥೆಗೆ ನಮ್ಮನ್ನ ತಳ್ತೀರಿ ಅಂದ್ರೆ ಫಸ್ಟ್ ಮದುವೆ ವ್ಯವಸ್ಥೆಯನ್ನ ಸರಿಪಡಿಸ್ರಿ. ಮದುವೆ ಮಾಡ್ಕೊಳ್ಳೋ ಅಂತವ್ರು ದುಡ್ಡಿಗೆ ಮದುವೆ ಮಾಡ್ಕೊಂಡು, ದೇವದಾಸಿ ಹೆಣ್ಮಗಳ ಮಕ್ಕಳನ್ನ ಮದುವೆ ಮಾಡ್ಕೊಂಡ್ರೆ ದುಡ್ಡು ಬರ್ತತೆ ಅಂತ ಮದುವೆ ಮಾಡ್ಕೊಂಡು ಆಮೇಲೆ ಇನ್ನೊಂದು ಮದುವೆ ಆಗಿರೋ ಪ್ರಕರಣ ಸುಮಾರು ಇದಾವೆ. ಅದಕ್ಕೆ ನಾವು ಮದುವೆ ವ್ಯವಸ್ಥೆ ನಿಜವಾದ ಅರ್ಥದಲ್ಲಿ ಡೆಮೋಕ್ರಟೈಸ್ ಆಗಿದ್ಯಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಮದುವೆ ಅನ್ನೋದನ್ನ ಪರಿಹಾರ ಅಂತ ಹೇಳೋದಕ್ಕೆ ಮೊದಲು ಅಂತ. ಹಾಗಾದ್ರೆ ಈ ದೇವದಾಸಿ ವ್ಯವಸ್ಥೆಯನ್ನ ನಾವು ಹೆಂಗೆ ಸರಿಪಡಿಸ್ಬೇಕು ಅಂತಂದ್ರೆ, ಮೊದಲಿಗೆ ಅವಳನ್ನ ಒಂದು ಪ್ರಜೆ ಅಂತ ಒಪ್ಕೊಳ್ಳಿ. ಅವಳಿಗೊಂದು ID ಕಾರ್ಡ್ ಕೊಡ್ರಿ, ಅವಳಿಗೊಂದು ಆಧಾರ್ ಕಾರ್ಡ್ ಕೊಡ್ರಿ, ಎಲೆಕ್ಷನ್ ಕಾರ್ಡ್ ಅನ್ನ ಕೊಡ್ರಿ. ಅವಳು ಎಲ್ಲರಂತೆ ಎಲ್ಲ ಹಕ್ಕುಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಶಿಕ್ಷಣವನ್ನ ಕೊಡಿ. ಶಿಕ್ಷಣಕ್ಕೆ ಕೇಳಿದಾಗ ತಾಯಿ ನ್ಯಾಚುರಲ್ ಗಾರ್ಡಿಯನ್, ಅವನ ಹೆಸರು ಬರೆದ್ರೆ ಅಪ್ಪನ ಹೆಸರನ್ನ ಬರಿಬೇಕಾಗಿಲ್ಲ ಅನ್ನೋದು ಕಾನೂನುಬದ್ಧವಾಗಿದೆ. ಯಾರು ಕೇಳ್ಕೂಡುದು, ಕೇಳಿದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಅವ್ರ ಮೇಲೆ ಕೊಡ್ಬೋದು. ಹೆತ್ತಿರೋ ಅಂತ, ಹುಟ್ಟಿಸಿರೋ ಅಂತ, ಸಾಕ್ತಿರೋ ಅಂತ, ಮಕ್ಕಳ ಸಲುವಾಗಿ ಅವಮಾನ ಎದುರಿಸ್ತಾ ಇರೋಂಥವಳನ್ನ ನ್ಯಾಚುರಲ್ ಗಾರ್ಡಿಯನ್ನು ಅವಳ ಹೆಸರು ಬರೆದ್ರೆ ಬೇರೆ ಹೆಸರು ಬರಿಬೇಕಾಗಿಲ್ಲ ಅನ್ನೋದನ್ನ ಮಾಡ್ರಿ. ಎಲ್ಲರಿಗೂ ನವೋದಯ ಶಾಲೆಯಲ್ಲಿ ಕೊಡ್ರಿ, ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕೊಡ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಆ ಮಕ್ಕಳಿಗೆ ಕೊಡ್ರಿ. ಕೇಳೋದು ಅಪರಾಧ ಅನ್ನೋದು ಆಗ್ಲಿ. ಆರೋಗ್ಯದ ಕಾರ್ಡ್ ಕೊಡ್ರಿ, ಇವ್ರಿಗೆ ಎಲ್ಲಿಂದ ಎಲ್ಲಿಗೆ ಹೋಗ್ಲಿ ಮುಕ್ತಾಗಿ ಇವ್ರಿಗೆ ಆರೋಗ್ಯ ಕೊಡ್ಬೇಕು ಅಂತ ಅನ್ನೋದನ್ನ ಕೊಡ್ರಿ. ಮತ್ತೆ ಈ ಮೂರನ್ನ ಕೊಡೋದರ ಜೊತೆನಲ್ಲಿ ನಾವು ಖಂಡಿತವಾಗೂ ಮರಿಬಾರ್ದಿರೋದು, ಈಗಾಗಲೇ ಹಿಂದೂಧರ ಹೊನ್ನಾಪುರ ಅವ್ರು ಹೇಳಿದ್ರು, ಎಲ್ಲಿಯವರೆಗೂ ಜಾತಿ ವ್ಯವಸ್ಥೆ ಜಾರಿಯಲ್ಲಿರುತ್ತೋ ಅಲ್ಲಿಯವರೆಗೂ ನಮ್ಮ ಕೈನಲ್ಲಿ ಕಕ್ಕಸ್ ಬಾಚಿಸ್ತಾರೆ, ನಮ್ಮನ್ನ ಸೂಳೆಯನ್ನ ಮಾಡೇ ಮಾಡ್ತಾರೆ. ಜಾತಿಯ ವಿನಾಶ, ಬಾಬಾ ಸಾಹೇಬರು ಹೇಳಿದಂತ ಜಾತಿ ವಿನಾಶ ಆಗಿದೆ. ಇದನ್ನ ನಾವು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನಾವು ಬರೆದಿಟ್ಕೊಳ್ಬೇಕು. ಯಾಕೆ ಅಂತಂದ್ರೆ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆ, ಈ ಜಾತಿನಲ್ಲಿ ಹುಟ್ಟಿದವರು ಈ ಕೆಲಸ ಮಾಡ್ಬೇಕು ಅನ್ನೋದು ಇವತ್ತಿಗೂ ಹೋಗಿಲ್ಲ ಸರ್. ಒಂದು 100 ಜನರ ಹತ್ತತ್ರಕ್ಕೆ ಬಂದಿದೆ. ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂದೆ ಕಕ್ಕಸ್ ಗುಂಡಿನಲ್ಲಿ ಇಳಿದು ಕೆಲಸ ಮಾಡ್ತಾರೆ. ಹೈಕೋರ್ಟಿನ ಮುಂದೆ ಹೈಕೋರ್ಟ್ ಆರ್ಡರ್ ಇದೆ, ಕಕ್ಕಸ್ ಗುಂಡಿ ಒಳಗಡೆ ಇಳಿಬಾರ್ದು ಅಂತ. ಇದರಲ್ಲಿ ಹುಡುಕ್ತಾರೆ, ದೇವದಾಸಿಯರು ಈಗಿಲ್ಲ, ಹೊಸಬ್ರನ್ನ ನಾವು ಸೇರಿಸೋದಿಲ್ಲ, ಆಗ್ಲೇನೆ ನಮ್ಗೆ ಬ್ಯಾನ್ ಆಗೋಗ್ಬಿಟ್ಟಿದೆ ಅಂತಾರೆ. ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಹ್ಯಾಸ್ ಬಿನ್ ಬ್ಯಾನ್. ಬಸವಲಿಂಗಪ್ಪ ಅನ್ನೋರು 73ರಲ್ಲಿ ಮಾಡಿದ್ರೆ ಕೇಂದ್ರ ಸರ್ಕಾರ 93ರಲ್ಲಿ ಮಾಡ್ತು, ಮತ್ತೆ 2013ರಲ್ಲಿ ಮಾಡಿದೆ. ಕೇಳಿದ್ರೆ 7,000 ಜನ ಇದ್ದಾರೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಅಂತ ಸರ್ಕಾರದ ವರದಿ ಕೊಟ್ಟಿದೆ. ಆದ್ರೆ ಇದೇ ಸರ್ಕಾರ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿಯಲ್ಲಿ ಇನ್ಸ್ಯಾನಿಟರಿ ಲೆಟ್ರಿನ್ ಎಷ್ಟಿದೆ ಅಂದ್ರೆ ಲಕ್ಷಾಂತರ ಕಕ್ಕಸ್ ಗುಂಡಿಗಳದ್ದು ವಿವರವನ್ನ ಕೊಡುತ್ತೆ. ಹಂಗಂದ್ರೆ ಹೈಕೋರ್ಟಿಗೆ ಸಬ್ಮಿಟ್ ಮಾಡಿರೋದು ಯಾರು? ಸರ್ಕಾರದ ಸಾಮಾನ್ಯರಲ್ಲ, IAS KAS ಮಾಡ್ಕೊಂಡಿರೋ ಅಧಿಕಾರಿಗಳು ಕೊಟ್ಟಿರೋದು ಮಾಹಿತಿ ಲಕ್ಷಾಂತರ ಕಕ್ಕಸ್ ಗುಂಡಿ. ಇಲ್ಲಿ ಗುರುತಿಸ್ತಾರೆ ರಿಹ್ಯಾಬಿಲಿಟೇಷನ್ಗೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ನ 77,000 ಪ್ಲಸ್. ಆದ್ರೆ ಈ ಲಕ್ಷಾಂತರ ಕಕ್ಕಸ್ ಗುಂಡಿ ದೇವರು ಮಿರಾಕಲ್ ಮಾಡ್ಬಿಟ್ಟು ಮಾಯ ಮಾಡ್ಬಿಡ್ತಾರ, ಅಥವಾ ಜನ ಉಂಡೋರು ಯಾರು ಹೇಳ್ತಾನೆ ಇಲ್ವಾ? ಮತ್ತೆ ಈ ದೇವದಾಸಿಯರು ಇಲ್ಲವೇ ಇಲ್ಲ, ಆಗೋಯ್ತು. ಯಾರ ಇಲ್ಲಿ ಬ್ಯಾನ್ ಆಗೋಗ್ಬಿಟ್ಟಿದೆ, ಇಲ್ಲಿ ಆಗೋಗ್ಬಿಟ್ಟಿದೆ. ಈಗಿರೋರು ಯಾರಪ್ಪ? ಹೋಗಿ ಪೂನಾನಲ್ಲಿ, ಮುಂಬೈನಲ್ಲಿ, ರೆಡ್ ಲೈಟ್ ಏರಿಯಾನಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲಿ ಕೆಲಸ ಮಾಡ್ತಿರೋ ಸೆಕ್ಸ್ ವರ್ಕರ್ಸ್ ಆಗಿ ಅನ್ನೋದನ್ನ ಕೇಳಿ, ಹಂಗೂನು ಗಲಾಟೆ ಮಾಡಿ
ಪ್ರಕರಣನೂ ಇದೆ. ಇದೇ ಸರ್ಕಾರಕ್ಕೆ ಸಲ್ಲಿಸಿರುವಂತ ವರದಿಯನ್ನ ನೋಡ್ತೀವಿ. ಅದ್ರ ಜೊತೆಗೆ ನಾವು ಕೇಳಬೇಕಾಗಿರೋದು ಮತ್ತೊಂದು, ಜಾತಿ ವಿನಾಶದ ಜೊತೆಗೆ ಪಿತೃ ಪ್ರಧಾನತೆಯ ವಿನಾಶ. ನನ್ನ ಗಂಡಸರನ್ನ ದ್ವೇಷಿಸಲ್ಲ, ನನ್ನ ಸಹಪಯಣಿಗರು, ನನ್ನ ಅಣ್ತಮ್ಮಗಳು, ನನ್ನ ಹುಟ್ಟಿಸಿರೋ ಅಪ್ಪ, ಇವ್ರು ಎಲ್ಲರೂ ಗಂಡಸ್ತೇನೆ. ನಾನು ಮಾತಾಡ್ತಿರೋದು ಪಿತೃ ಪ್ರಧಾನತೆಯ ಬಗ್ಗೆ. ಈ ಪಿತೃ ಪ್ರಧಾನತೆ ಅಂತ ಅನ್ನೋದು ಗಂಡು ಮಕ್ಕಳನ್ನು ನಾಶ ಮಾಡ್ತಾರೆ. ಮತ್ತೆ ಕೆಲವು ಕಡೆನಲ್ಲಿ ಗಂಗಾವತಿನಲ್ಲಿ ಸಫಾಯಿಗಳಾಗಿ ಕೆಲಸ ಮಾಡ್ತಿರೋರು ಎಲ್ಲರೂ ದಲಿತ ಹೆಣ್ಮಕ್ಳು, ಅವ್ರು ಎಲ್ಲರೂ ಮುಚ್ಚಿಕೊಂಡಿರೋರು. ದುಃಖದ ಸಂಗತಿ ಅಂತಂದ್ರೆ ಈಗ ಸೆರೆಮನಿ ಮಾಡ್ತಾರೆ, ಮತ್ ಯಾರು ಬರ್ಲಿಲ್ಲ ಅಂತಂದ್ರೆ ದಲಿತರ ಕೈನಲ್ಲೇನೆ ಮುಚ್ಚಿಕೊಂಡು